ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2023ರಲ್ಲಿ ರಿಲೀಸ್ ಆಗಿದ್ದ ಥೈ ಲ್ಯಾಂಗ್ವೇಜ್ ಸೂಪರ್ ನ್ಯಾಚುರಲ್ ಹಾರರ್ ಮೂವಿ ಡೆತ್ ವಿಸ್ಪರರ್ ನ ಸ್ಟೋರಿಯನ್ನ ನೋಡೋಣ. ಥೈಲ್ಯಾಂಡ್ ಅಲ್ಲಿ ಈ ಮೂವಿಯ ಹೆಸರು ಟಿಯೋಡ್ ಅಂತ. ಈ ಮೂವಿಯನ್ನ 1972 ಥೈಲ್ಯಾಂಡ್ ನ ಕಾಂಚನಬುರಿ ಅನ್ನೋ ಊರಲ್ಲಿ ನಡೆದಿದ್ದ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಈ ನಿಜವಾದ ಸ್ಟೋರಿ ಇಂಟರ್ನೆಟ್ ಅಲ್ಲೂ ಕೂಡ ತುಂಬಾನೇ ವೈರಲ್ ಆಗಿತ್ತು. ಈ ಕಾಂಚನಬುರಿ ಅನ್ನೋ ಊರಲ್ಲಿ ಇದ್ದಕ್ಕಿದ್ದಂಗೆ ಹುಡುಗಿಯರು ಹುಷಾರ್ ತಪ್ತಾರೆ. ಏನಾಯ್ತು, ಯಾವ ಕಾಯಿಲೆ ಅಂತ ಡಾಕ್ಟರ್ಸ್ಗೂ ಕೂಡ ಗೊತ್ತಾಗಲ್ಲ. ನಂತರ ದಿನೇ ದಿನೇ ಇವರ ಆರೋಗ್ಯ ಕ್ಷೀಣಿಸಿ ದೇಹ ಎಲ್ಲ ಊದ್ಕೊಂಡು ಇದ್ದಕ್ಕಿದ್ದಂಗೆ ಭಯಾನಕವಾಗಿ ಸಾವನ್ನಪ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಏನು, ಯಾಕೆ ಇವರಲ್ಲಿ ಹೆಣ್ಣು ಮಕ್ಕಳ ಜೊತೆ ಹೀಗಾಗ್ತಿದೆ ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಕತೆ ನಡೆಯೋದು 1972 ಕಾಂಚನಬುರಿ ಅನ್ನೋ ಊರಲ್ಲಿ. ಈಗ ಒಬ್ರು ಗಂಡ ಹೆಂಡತಿಯನ್ನ ತೋರಿಸ್ತಾರೆ. ಇವರಿಬ್ರು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ತಮ್ಮ ಮಗಳಿಗೆ ಹುಷಾರಿರಲ್ಲ, ಇವಳ ಟ್ರೀಟ್ಮೆಂಟ್ಗೆ ಹಣ ಬೇಕು ಅಂತ. ಸೊ ತಮ್ಮ ಮಗಳ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವರ ಮಗಳು ಜೋರಾಗಿ ಕಿರ್ಚಾಡ್ತಿದ್ದಾಳೆ. ಯಾಕೆ, ಏನಾಯ್ತು ಅಂತ ಇಬ್ರು ನೋಡೋಕೆ ಬಂದಾಗ ಇವಳಿಗೆ ತುಂಬಾನೇ ಹೊಟ್ಟೆ ನೋವು ಅಂತ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾಳೆ. ನೋಡ್ತಿದ್ದಂಗೆ ಅವಳ ಹೊಟ್ಟೆ ಮತ್ತೆ ಗಂಟಲು ಎಲ್ಲ ಊದ್ಕೊಳ್ಳುತ್ತೆ. ಬಾಯಿಂದ ತುಂಬಾನೇ ರಕ್ತ ಬಂದು ಕೊನೆಗೂ ನರಳಿ ಸಾವನ್ನಪ್ತಾಳೆ. ಇಲ್ಲಿಗೆ ಸೀನ್ ಕಟಾಗಿ ನೆಕ್ಸ್ಟ್ ಸೀನಲ್ಲಿ ಇದೇ ಊರಲ್ಲಿ ವಾಸವಾಗಿರೋ ಇನ್ನೊಂದು ಫ್ಯಾಮಿಲಿಯನ್ನ ತೋರಿಸ್ತಾರೆ. ಈ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮತ್ತೆ 6 ಜನ ಮಕ್ಕಳಿದ್ದಾರೆ. 3 ಜನ ಗಂಡ್ ಮಕ್ಳು, 3 ಜನ ಹೆಣ್ಮಕ್ಳು. ಇವರ ಹೆಸರು ಕೇಳಿದ್ರೆ ಸ್ನೇಹಿತರೆ ತಲೆ ತಿರುಗುತ್ತೆ. ಎಲ್ಲರ ಹೆಸರು ಒಂದೇ ರೀತಿ ಇದೆ, ಯಾಡ್, ಯಾಮ್, ಯಾಕ್, ಯೋಸ್ ಅಂತೆಲ್ಲ. ಅದಕ್ಕೆ ನೇಮ್ಸ್ ಚೇಂಜ್ ಮಾಡಿದೀನಿ. 3 ಜನ ಗಂಡು ಮಕ್ಕಳಲ್ಲಿ ಮೊದಲನೇವನ ಹೆಸರು ಯಾಕ್ ಅಂತ, ಎರಡನೇವನು ಕಿಟಿ, ಮೂರನೇವನು ಸೇನಿ. ಇನ್ನುಳಿದ 3 ಜನ ಹೆಣ್ಣು ಮಕ್ಕಳ ಹೆಸರು ಯಾಡ್, ನೋಯ್ ಮತ್ತೆ ಹನ್ಸ ಅಂತ. ಯಾಕೆ ಇವರೆಲ್ಲರಿಗಿಂತ ದೊಡ್ಡವನು, ಹನ್ಸ ಎಲ್ಲರಿಗಿಂತ ಚಿಕ್ಕವಳು. ಸೊ 3 ಜನ ಹೆಣ್ಮಕ್ಳು ಸ್ಕೂಲಲ್ಲಿ ಇವತ್ತು ಕೊನೆ ದಿನ ಅಂತ ಖುಷಿಯಾಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಮರದ ಹತ್ರ ಹನ್ಸ ನಿಂತ್ಕೊಂಡು ಆ ಮರವನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಯಾಕೆ, ಏನಾಯ್ತು ಅಂತ ಯಾಡ್ ಮತ್ತೆ ನೋಯ್ ಕೇಳಿದಾಗ ಏನು ಇಲ್ಲ ಅಂತ ಹೇಳಿ ಹನ್ಸ ಇಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸ್ಕೂಲ್ ಮುಗ್ದಾದ್ಮೇಲೆ ಇವತ್ತು ಕ್ಲೀನಿಂಗ್ ಜವಾಬ್ದಾರಿ ಯಾಡ್ನ ಕ್ಲಾಸ್ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಚೇರ್ ಟೇಬಲ್ ಎಲ್ಲ ಸರಿಯಾಗಿ ಜೋಡಿಸ್ಬೇಕಾದ್ರೆ ಯಾಡ್ನ ತಂಗಿ ನೋಯ್ಗೆ ಒಂದು ಬೆಂಚಲ್ಲಿ ಮರ್ಚಿ ಬಿಸಾಕಿರೋ ಆಳೆಗಳು ಸಿಗ್ತವೆ. ಏನಿದು ಅಂತ ನೋಡಿದಾಗ ಯಾರೋ ಸ್ಟೂಡೆಂಟ್ ದೆವ್ವ ಭೂತಗಳ ಚಿತ್ರಗಳನ್ನ ಬಿಡಿಸಿದರೆ. ಈ ಡೆಸ್ಕ್ ಮೇಲೆ ಯಾರು ಕುತ್ಕೊಂತಾರೆ ಅಂದ್ರೆ ನಾರ್ತ್ ಅನ್ನೋ ಹುಡುಗಿ. ಈ ನಾರ್ತ್ ಯಾರು ಅಂದ್ರೆ ಸ್ನೇಹಿತರೆ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಹೊಟ್ಟೆ ಗಂಟಲು ಎಲ್ಲ ಊದ್ಕೊಂಡು ಬಾಯಿಂದ ರಕ್ತ ಬಂದು ಸಾವನ್ನಪ್ಪಿದ್ಲಲ್ಲ, ಅದೇ ಹುಡುಗಿ. ಅಂದ್ರೆ ಈ ಹುಡುಗಿಗೆ ಯಾವುದೋ ಕಾಯಿಲೆ ಇರಲ್ಲ, ಅವಳು ಸಾವನ್ನಪ್ಪಿರೋದಕ್ಕೆ ಕಾರಣ ಯಾವುದೋ ದುಷ್ಟ ಶಕ್ತಿ. ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಆದ್ಮೇಲೆ 3 ಜನ ಅಕ್ಕ ತಂಗಿದಿರು ವಾಪಸ್ ಮನೆಗೆ ಬರ್ಬೇಕಾದ್ರೆ ಮತ್ತೆ ಹನ್ಸ ಬೆಳಗ್ಗೆ ಹೋಗ್ಬೇಕಾದ್ರೆ ಒಂದು ಮರದ ಹತ್ರ ನಿಂತಿದ್ಲಲ್ಲ, ಅದೇ ಮರದ ಬಳಿ ಯಾರೋ ಮಹಿಳೆಯ ಆತ್ಮ ಇವರಿಗೆ ಕಾಣಿಸ್ಕೊಳುತ್ತೆ. ಇದರಿಂದ ಇವರು ಹೆದರ್ಕೊಂಡು ಓಡೋಗ್ಬೇಕಾದ್ರೆ ಇವರ ಅಣ್ಣ ಸೇನಿ ಇಲ್ಲಿಗೆ ಬರ್ತಾನೆ. ಆದ್ರೆ ಮರದ ಹತ್ರ ಒಂದು ಆತ್ಮವನ್ನ ನೋಡಿರೋದ್ರ ಬಗ್ಗೆ ಇವನ್ಗೆ ಹೇಳಲ್ಲ. ಸೊ ವಾಪಸ್ ಮನೆಗೆ ಬರ್ತಾರೆ. ಇವತ್ತೂರಲ್ಲಿ ಜಾತ್ರೆ ಇದೆ ಅಂತ ಅಪ್ಪ ಅಮ್ಮ 5 ಜನ ಮಕ್ಕಳು ಜಾತ್ರೆಗೆ ಹೊರಡ್ತಾರೆ. ದೊಡ್ಡ ಮಗ ಯಾಕೆ ಮಾತ್ರ ಬಂದಿಲ್ಲ, ಯಾಕಂದ್ರೆ ಅವನು ಆರ್ಮಿಗೇನೋ ಜಾಯ್ನ್ ಆಗಿರ್ತಾನೆ. ಆದ್ರೆ ಅಲ್ಲಿ ಇರೋಕಾಗದೆ ವಾಪಸ್ ಬರ್ತಿದ್ದೀನಿ ಅಂತ ಲೆಟರ್ ಕಳ್ಸಿದ್ದಾನೆ. ಸೊ ಎಲ್ಲರೂ ಜಾತ್ರೆಗೆ ಬಂದು ಫುಲ್ ಎಂಜಾಯ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾಕೋ ನೋಯ್ಗೆ ಕೆಮ್ಮು ಶುರು ಆಗಿದೆ, ಸ್ವಲ್ಪ ಜ್ವರನೂ ಇದೆ. ಆದ್ರೆ ಜೈಂಟ್ ವೀಲ್ ಅಲ್ಲಿ ಕುತ್ಕೊಳ್ಳೇಬೇಕು ಅಂತ ಹಠ ಮಾಡಿ ಇವಳು ಯಾಡ್ ಮತ್ತೆ ಹನ್ಸ ಜೈಂಟ್ ವೀಲ್ ಅಲ್ಲಿ ಕುತ್ಕೊಂಡಿದ್ದಾಗ ಯಾರೋ ಒಬ್ಳು ಭಯಾನಕವಾಗಿ ಕಾಣ್ತಿರೋ ಮಹಿಳೆ ಇವರನ್ನೇ ನೋಡ್ತಾ ಕ್ರೀಪಿಯಾಗಿ ಸ್ಮೈಲ್ ಮಾಡ್ತಿದ್ದಾಳೆ. ಇದನ್ನ ಹನ್ಸ ಮತ್ತೆ ನೋಯ್ ನೋಡಿ ತುಂಬಾನೇ ಹೆದರ್ಕೊಂತಾರೆ. ಈಗ ನೋಯ್ಗೆ ಕೆಮ್ಮು ಜಾಸ್ತಿ ಆಗಿದೆ, ಸರಿಯಾಗಿ ಓಡಾಡೋಕ್ಕೂ ಶಕ್ತಿ ಇಲ್ದಂಗ್ ಆಗುತ್ತೆ. ಅದಕ್ಕೆ ಮುಂದಿನ ದಿನ ಕಿಟಿ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದ್ರೆ ಡಾಕ್ಟರ್ ಇವಳಿಗೆ ಏನು ಆಗೇ ಇಲ್ಲ, ಹುಷಾರಾಗೇ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಕಿಟಿಗೆ ಇದನ್ನ ನಂಬೋಕೆ ಆಗ್ತಿಲ್ಲ. ಇವಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವಳಿಗೆ ಹುಷಾರಿಲ್ಲ, ಆದ್ರೂ ಡಾಕ್ಟರ್ ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ. ಇದೇ ಸಮಯಕ್ಕೆ ದೊಡ್ಡ ಮಗ ಯಾಕೆ ಆರ್ಮಿಯಿಂದ ವಾಪಸ್ ಬರ್ತಾನೆ. ಇವನನ್ನ ನೋಡಿ ಎಲ್ಲರಿಗೂ ಖುಷಿಯಾಗಿದೆ. ಆದ್ರೆ ಕಿಟಿಗೆ ಇವನ ಮೇಲೆ ಸ್ವಲ್ಪ ಕೋಪ, ನಮ್ಮನ್ನೆಲ್ಲ ಬಿಟ್ಟು ಆರ್ಮಿಗೆ ಹೋಗಿದ್ದ ಅಂತ. ಸೊ ಇವತ್ತು ರಾತ್ರಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಮತ್ತೆ ನೋಯ್ಗೆ ತಲೆನೋವು ಶುರು ಆಯ್ತು ಅಂತ ಯಾಡ್ ಇವಳನ್ನ ತನ್ನ ರೂಮ್ಗೆ ಕರ್ಕೊಂಡು ಬಂದು ಮಲಗಿಸ್ತಾಳೆ. ಊಟ ಮುಗಿಸಿ ಎಲ್ಲರೂ ಮಲಗಿದ್ದಾಗ ಯಾಡ್ಗೆ ವಿಚಿತ್ರವಾದ ಕನ್ಸು ಬೀಳುತ್ತೆ. ಮರದ ಹತ್ರ ಕಾಣಿಸಿದ್ದ ಆ ದೆವ್ವ ಮತ್ತೆ ಇವಳಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ನಿದ್ದೆಯಿಂದ ಎಚ್ಚರಿಕೆ ಆದಾಗ ಭಯ ಆಗಿ ಕಿಟಕಿ ಮುಚ್ಚಿ ಮಲಗ್ತಾಳೆ. ಆದ್ರೆ ಕಿಟಕಿ ಮತ್ತೆ ತಾನಾಗಿನೇ ಓಪನ್ ಆದಾಗ ಯಾಡ್ ಹೆದರ್ಕೊಂಡು ಕಿಟಕಿ ಹೇಗೆ ಓಪನ್ ಆಯ್ತು ಅಂತ ನೋಡ್ಬೇಕಾದ್ರೆ ಇವಳ ಪಕ್ಕದಲ್ಲೇ ಯಾವುದೋ ದುಷ್ಟ ಶಕ್ತಿ ಇರೋದು ನಾವು ನೋಡ್ತೀವಿ. ಆದ್ರೆ ಇದು ಯಾಡ್ಗೆ ಕಾಣಲ್ಲ.
ಹಿಂದೆನೆ ನೋಯ್ಗೆ ಎಚ್ಚರಿಕೆ ಆಗಿ ಅಡುಗೆ ಮನೆಗೆ ಹೋಗ್ತಿರೋದು ಯಾಡ್ ನೋಡ್ತಾಳೆ. ಇವಳು ಕೂಡ ಅಡುಗೆ ಮನೆಗೆ ಬಂದಾಗ ಇಲ್ಲಿ ನೋಯ್ ಏನೋ ತಿಂತಿದ್ದಾಳೆ. ಏನ್ ತಿಂತಿದ್ಯಾ ಅಂತ ಕೇಳಿದ್ರು ಹೇಳಲ್ಲ. ಆದ್ರೆ ಅವಳ ಬಾಯಿ ರಕ್ತ ಆಗಿರೋದು ನೋಡಿದ್ರೆ ಯಾವುದೋ ಪ್ರಾಣಿಯನ್ನ ಸಾಯಿಸಿ ತಿಂದಿರ್ಬೋದು. ಇಲ್ಲೇನು ಹಾಗೆ ಇಲ್ಲ ಅನ್ನೋ ಹಾಗೆ ನೋಯ್ ವಾಪಸ್ ಬಂದು ಮಲಗ್ತಾಳೆ. ಇವಳಿಗೇನಾಯ್ತು ಅಂತ ಯಾಡ್ ಯೋಚನೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಯಾರೋ ಪಿಸು ಧ್ವನಿಯಲ್ಲಿ ಮಂತ್ರಗಳನ್ನ ಹೇಳ್ತಿರೋದು ಕೇಳಿಸುತ್ತೆ. ಇದರಿಂದ ತಕ್ಷಣ ಯಾಡ್ ಪ್ರಜ್ಞೆ ತಪ್ತಾಳೆ. ಮುಂದಿನ ದಿನ ಬೆಳಗ್ಗೆ ಇವರ ತಂದೆ ತಮ್ಮ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ರು ವರ್ಕರ್ಗೆ ಬೈತಾ ಇದ್ದಾರೆ. ಯಾಕಂದ್ರೆ ಈ ವ್ಯಕ್ತಿ ನಾನು ನಾಳೆಯಿಂದ ಕೆಲಸಕ್ಕೆ ಬರಲ್ಲ, ಇವತ್ತೇ ಲಾಸ್ಟ್ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಏನಾಯ್ತು ಅಂತ ಯಾಕೆ ಬಂದು ವಿಚಾರಿಸಿದಾಗ, ಇಲ್ಲ ನಾನು ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ, ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ, ನಾಳೆಯಿಂದ ಬರಲ್ಲ ಅಂತ ಹೇಳಿ ಈ ವ್ಯಕ್ತಿ ಇಲ್ಲಿಂದ ಹೊರಡ್ತಾನೆ. ನಂತರ ಯಾಡ್ ನೋಯ್ ಹತ್ರ ಬಂದು ಹೊರಗೆ ವಾಕ್ಗೆ ಹೋಗೋಣ ಬಾ ಅಂತ ಕರೆದ್ರೆ ನೋಯ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ. ಮತ್ತೆ ಹನ್ಸಾಗೂ ಕೂಡ ಕೆಟ್ಟದಾಗಿ ಬೈತಾಳೆ. ಏನಾಯ್ತು ಅಂತ ಇವ್ರ ಅಮ್ಮ ಬಂದಾಗ ನೋಯ್ ಪ್ಲೇಟ್ ಚೇಂಜ್ ಮಾಡಿ ನಾನು ಹೊರಗೆ ಬರಲ್ಲ ಅಂದ್ರೂ ನಮ್ಮ ಅಪ್ಪಂಗ್ ಕಾಣ್ದಂಗೆ ಹೊರಗೆ ಹೋಗಿ ಬರೋಣ ಅಂತ ಯಾಡ್ ಪದೇ ಪದೇ ಕರೀತಾ ಇದ್ದಾಳೆ ಅಂತ ಹೇಳ್ತಾಳೆ. ಬೇಜಾರಾಗಿ ಯಾಡ್ ಮತ್ತೆ ಹನ್ಸ ಇಲ್ಲಿಂದ ಹೊರಗೆ ಬರ್ತಾರೆ. ಹನ್ಸ ಯಾಡ್ಗೆ ಹೇಳ್ತಾಳೆ, ಇವತ್ತಿಂದ ನಾನು ನಿನ್ ಜೊತೆನೆ ಮಲಗ್ತೀನಿ, ಯಾಕಂದ್ರೆ ನೆನ್ನೆ ರಾತ್ರಿ ನನಗೆ ಎಚ್ಚರಿಕೆ ಆದಾಗ ನೋಡ್ದೆ ನೋಯ್ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಅವಳ ಎಕ್ಸ್ಪ್ರೆಷನ್ ಈಗ್ಲೂ ನೆನ್ಪು ಮಾಡ್ಕೊಂಡ್ರೆ ಭಯ ಆಗುತ್ತೆ ಅಂತ ಅವಳ ಎಕ್ಸ್ಪ್ರೆಷನ್ ಯಾವ ತರ ಇತ್ತು ಅಂತ ನೆಲದ ಮೇಲೆ ಬರ್ದು ತೋರಿಸ್ಬೇಕಾದ್ರೆ ಇವಳು ಬರೀತಾ ಇರೋ ಚಿತ್ರವನ್ನೇ ನೋಡಿ ಯಾಡ್ ಹೆದರ್ಕೊಂತಾಳೆ. ಸೊ ಈಗ ಇವ್ರ ಅಪ್ಪ ಅಮ್ಮ ಇಬ್ರು ಒಂದಿನದ ಮಟ್ಟಿಗೆ ಎಲ್ಲೋ ಹೊರಗೆ ಹೋಗ್ತಾರೆ. ಇವ್ರು ಹೋಗಾದ್ಮೇಲೆ ಯಾಕೆ ಕಿಟಿ ಮತ್ತೆ ಸೇನಿಗೆ ಕೇಳ್ತಿದ್ದಾನೆ, ನಾನು ಇಲ್ಲಿಂದ ಹೋಗಿದ್ದಾಗ ವಿಚಿತ್ರವಾದ ಘಟನೆ ಏನಾದ್ರೂ ನಡೀತಾ ಅಂತ. ಇಲ್ಲ, ನೋಯ್ದೆ ಸ್ವಲ್ಪ ಟೆನ್ಷನ್ ಆಗಿದೆ, ಡಾಕ್ಟರ್ ನೋಡಿದ್ರೆ ಅವಳಿಗೆ ಏನು ಆಗಿಲ್ಲ ಅಂತಾರೆ. ನೋಯ್ನ ನೋಡಿದ್ರೆ ದಿನೇ ದಿನೇ ಅವಳ ಆರೋಗ್ಯ ಹಾಳಾಗ್ತಾನೆ ಇದೆ ಅಂತ ಕಿಟಿ ಹೇಳಿದಾಗ ಇದೇ ಸಮಯಕ್ಕೆ ಯಾಡ್ ಬಂದು ಹೇಳ್ತಾಳೆ, ನಿನ್ನೆ ರಾತ್ರಿ ನಾನು ಯಾರೋ ಮಹಿಳೆ ಪಿಸು ಧ್ವನಿಯಲ್ಲಿ ಏನೋ ಹೇಳ್ತಿರೋದು ಕೇಳಿಸ್ಕೊಂಡೆ, ನಿಮ್ಗೇನಾದ್ರೂ ಕೇಳಿಸ್ತಾ ಅಂತ. ಇಲ್ಲ, ನಮ್ಗೆ ಕೇಳಿಸಿಲ್ಲ, ಆದ್ರೆ ಇದರ ಬಗ್ಗೆ ನಮ್ಮ ಫಾರ್ಮ್ ಅಲ್ಲಿ ಕೆಲಸ ಮಾಡೋರು ಹೇಳ್ತಿದ್ರು, ನಮಗೆ ಪಿಸು ಧ್ವನಿ ಕೇಳಿಸ್ತಾ ಇತ್ತು, ಅದು ಮತ್ತೆ ವಾಪಸ್ ಬಂದಿದೆ ಅಂತ ಹೇಳ್ತಿದ್ದಾರೆ, ಆದ್ರೆ ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಏನ್ ಕತೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಇವತ್ ರಾತ್ರಿ ಯಾಕೆ ಮನೆಯ ಹೊರಗೆ ಮಲಗಿದ್ದಾನೆ, ಏನೇ ಸಮಸ್ಯೆ ಆದ್ರೂ ಕಂಡಿಡಿಬಹುದು ಅಂತ. ಸೊ ಇದೇ ಸಮಯಕ್ಕೆ ಸಮಸ್ಯೆ ಶುರು ಆಗುತ್ತೆ. ನೋಯ್ ಮತ್ತೆ ಮಧ್ಯರಾತ್ರಿ ಮೇಲೆದ್ದು ಮನೆಯಿಂದ ಹೊರಗೆ ಹೋಗ್ತಿರೋದು ನೋಡ್ತಾಳೆ ಯಾಡ್. ಇವಳು ಕೂಡ ಬೆಡ್ಡಿಂದ ಎದ್ದು ಹೋಗೋಕೆ ನೋಡಿದಾಗ ಮತ್ತೆ ಯಾರೋ ಮಹಿಳೆ ಪಿಸು ಧ್ವನಿಯಲ್ಲಿ ಮಂತ್ರಗಳನ್ನ ಹೇಳ್ತಿರೋದು ಕೇಳಿಸಿ ಇವಳಿಗೆ ಪ್ರಜ್ಞೆ ತಪ್ಪೋ ಹಾಗೆ ಆಗ್ತಿದೆ. ಅದಕ್ಕೆ ಅವಳು ತನ್ನ ಕೈ ಕಚ್ಕೊಂಡು ಎಚ್ಚರವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಹೊರಗೆ ಬಂದಾಗ ನೋಡ್ತಾಳೆ ಇಲ್ಲಿ ಆಲ್ರೆಡಿ ಜಾತ್ರೆ ಶುರು ಆಗಿದೆ. ಸೇನಿ ಯಾರನ್ನೋ ನೋಡಿ ಒಂದೇ ಸಮ ಶೂಟ್ ಮಾಡ್ತಾ ಇದ್ದಾನೆ. ಯಾರನ್ನ ನೋಡ್ದೆ ಆಮೇಲೆ ನೋಯ್ ಬೇರೆ ಹೊರಗೆ ಹೋದ್ಲು, ಅವಳಿಗೆ ಶೂಟ್ ಗೀಟ್ ಮಾಡ್ಬಿಟ್ಟಿ ಅಂತ ಹೇಳ್ತಾ ಇದ್ದಾಳೆ ಯಾಡ್. ಇದೇ ಸಮಯಕ್ಕೆ ಸೇನಿ ಲೈಟ್ ಬಿಟ್ಟು ಯಾರದು ಅಂತ ನೋಡ್ಬೇಕಾದ್ರೆ ದೂರದಲ್ಲಿ ಮತ್ತೆ ಆ ಮರದ ಹತ್ರ ಇದ್ದ ಮಹಿಳೆಯ ಆತ್ಮ ಇವರನ್ನ ನೋಡ್ಕೊಂಡು ನಗಾಡ್ತಿರೋದು ಕಾಣಿಸುತ್ತೆ. ತಕ್ಷಣ ಯಾಕೆ ಇನ್ನೊಂದು ಗನ್ ಎತ್ಕೊಂಡ್ ಬಂದು ಈ ಮಹಿಳೆಯ ಮೇಲೆ ಫೈರ್ ಮಾಡ್ತಾನೆ. ಆದ್ರೆ ಅವಳು ತಕ್ಷಣ ಇಲ್ಲಿಂದ ಮಾಯ ಆಗೋಗ್ತಾಳೆ. ಮನೆ ಹತ್ರನೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ನೋಯ್ನ ಕಿಟ್ಟಿ ಎತ್ಕೊಂಡ್ ಬಂದು ಬೆಡ್ ಮೇಲೆ ಮಲಗಿಸಿದಾಗ ಇವಳಿಗೆ ಎಚ್ಚರಿಕೆ ಆಗಿ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಏನು ಇಲ್ಲ, ನೀನು ಮಲ್ಗು ಅಂತ ಹೇಳಿ ಇಲ್ಲೇನ್ ನಡೀತಿದೆ ಅಂತ ಡಿಸ್ಕಸ್ ಮಾಡೋಕೆ ಇವರು ಬರ್ತಾರೆ. ಅಂದ್ರೆ ನೋಯ್ನ ಯಾವುದೋ ದುಷ್ಟ ಶಕ್ತಿ ಪೊಸೆಸ್ ಮಾಡ್ಕೊಂಡಿರೋ ಹಾಗೆ ಕಾಣ್ತಿದೆ. ಯಾಕಂದ್ರೆ ಇವಳು ಏನ್ ಮಾಡಿದ್ರು ಇವಳಿಗೆ ನೆನ್ಪಿರ್ತಾ ಇಲ್ಲ. ನೆಕ್ಸ್ಟಿನಲ್ಲಿ ಕಿಟಿ ಮತ್ತೆ ಸೇನಿ ಕುಡ್ದು ಸ್ವಲ್ಪ ಹೊತ್ತು ಮಲಗಿದ್ದಾರೆ. ಆದ್ರೆ ಯಾಕಿಲ್ಲೇ ನಿಂತ್ಕೊಂಡಿದ್ದಾಗ ರೂಮಿಂದ ಮತ್ತೆ ನೋಯ್ ಹೊರಗೆ ಬಂದು ಮನೆಯಿಂದ ಹೊರಗೆ ಹೋಗ್ತಾಳೆ. ಇವಳನ್ನ ತಡೆಯೋಕೆ ಯಾಕೆ ನೋಡಿದಾಗ ಇವನಿಗೂ ಈ ಬಾರಿ ಪಿಸು ಧ್ವನಿ ಕೇಳಿಸಿ ಪ್ರಜ್ಞೆ ತಪ್ತಾ ಇದ್ದಾನೆ. ಆದ್ರೆ ಪ್ರಜ್ಞೆ ತಪ್ಪೋಕ್ಕೂ ಮುಂಚೆ ಇಲ್ಲೇ ಇದ್ದ ದೀಪಕ್ಕೆ ಕೈ ಇಟ್ಟು ಎಚ್ಚರಗೊಂಡು ಸೇನಿ ಮತ್ತೆ ಕಿಟ್ಟಿನ ಕರ್ಕೊಂಡು ಹೊಡ್ತಾನೆ ನೋಯ್ನ ಹುಡ್ಕೋಕೆ ಅಂತ. ನೋಯ್ ಒಂದು ಬ್ಯಾಂಬೂ ಮರದ ಹತ್ರ ಸಿಗ್ತಾಳೆ. ಆದ್ರೆ ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ತಾಳೆ. ಇದೇ ಜಾಗದಲ್ಲಿ ಮತ್ತೆ ಆ ಮಹಿಳೆ ಕಾಣಿಸ್ಕೊಂತಿರೋದ್ರಿಂದ ಅವಳ ಮೇಲೆ ಯಾಕೆ ಫೈರ್ ಮಾಡಿದ್ರು ಒಂದು ಬುಲೆಟ್ ಆ ಮಹಿಳೆಗೆ ತಗ್ಲಲ್ಲ. ಯಾಕೆ ಅಂದ್ರೆ ಅವಳು ದೆವ್ವ, ನಮ್ಗೆ ಗೊತ್ತಿದೆ, ಇವ್ರಿಗಿನ್ನೂ ಅರಿವಾಗಿಲ್ಲ. ಮತ್ತೆ ನೋಯ್ನ ಮನೆಗೆ ಎತ್ಕೊಂಡ್ ಬಂದಾಗ ಆ ಮಹಿಳೆಯನ್ನ ನೋಡಿದ ಬಗ್ಗೆ ಎಲ್ಲಾ ವಿಷಯವನ್ನ ಇವರು ಯಾಡ್ಗೆ ಹೇಳ್ತಾರೆ. ಇದೇ ರೀತಿ ಉದ್ದ ಕೂದಲು ಬಿಡ್ಕೊಂಡು ಕಪ್ಪು ಬಟ್ಟೆ ಹಾಕಿರೋ ಮಹಿಳೆಯನ್ನ ನಾವು ಮರದ ಹತ್ರ ನೋಡಿದ್ವಿ ಅಂತ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವರ ಮನೆಯ ಡೋರ್ ತಾನಾಗೆ ಓಪನ್ ಆಯ್ತು. ಯಾರು ಅಂತ ಹೋಗಿ ನೋಡಿದ್ರೆ ಯಾರು ಕಾಣ್ತಿಲ್ಲ. ಸೊ ಮುಂದಿನ ದಿನ ಯಾಕೆ ಡಿಸೈಡ್ ಮಾಡ್ತಾನೆ ನೋಯ್ನ ಹುಷಾರ್ ಮಾಡೋಕೆ ಯಾರನ್ನಾದ್ರೂ ಹಿಡಿಬೇಕು ಅಂತ. ಯಾಕಂದ್ರೆ ನಾಟ್ ಸಾವನ್ನಪ್ಪೋಕು ಮುಂಚೆ ಏನೇನಾಗಿತ್ತೋ ಅದೆಲ್ಲ ಈಗ ನೋಯ್ ಜೊತೆನೂ ಆಗ್ತಿದೆ. ಜೊತೆಗೆ ನೋಯ್ನ ಬಗ್ಗೆ ಮನೆಯಲ್ಲೂ ಯಾರಿಗೂ ಹೇಳೋದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಇವ್ರು ಹೇಳಿದ್ದನ್ನ ಅವರು ನಂಬಲ್ಲ ಅಂತ. ಯಾಕೆ ಯಾಡ್ಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಹೇಳ್ತಾನೆ, ನೀನು ನೋಯ್ ಮತ್ತೆ ಹಂಸ ತಿನ್ನೋಕೆ ಏನಾದ್ರೂ ತಗೊಳ್ಳಿ ಅಂತ. ಅದಕ್ಕೆ ಯಾಡ್ ಬಂದು ನೋಯ್ಗೆ ಈ ದುಡ್ಡಿಗೆ ಏನಾದ್ರೂ ತಗೊಂಡ್ ಬರ್ತೀನಿ ಅಂತ ಹೇಳಿದಾಗ
ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಕಳೆದ ಬಾರಿ ಹೊರಗೆ ಹೋಗೋಣ ಬಾ ಅಂತ ಕರೆದ್ರೆ ಬಾಯಿಗೆ ಬಂದಂಗೆ ಮಾತಾಡ್ದೆ, ಈಗ ನೀನೇ ಬರ್ತೀನಿ ಅಂತಿದ್ಯಲ್ಲ ಅಂತ ಯಾಡ್ ಕೇಳಿದಾಗ ನಾನ್ ಬಾಯಿಗೆ ಬಂದಂಗೆ ಯಾವಾಗ ಮಾತಾಡ್ದೆ ಅಂತ ಕೇಳ್ತಾಳೆ. ಅಂದ್ರೆ ಅವಳು ಅವಾಗ ಆ ದುಷ್ಟ ಶಕ್ತಿಗೆ ಪೊಸೆಸ್ಟ್ ಆಗ್ತಿರೋದಂತೂ ನಿಜ. ಇದಷ್ಟೇ ಅಲ್ಲ, ಈಗ ಇವಳಿಗೆ ಹೊಟ್ಟೆ ನೋವು ಕೂಡ ಶುರು ಆಗಿದೆ. ಸೊ ಯಾಡ್ ನೋಯಿನ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡು ನೀನ್ ರೆಡಿ ಆಗು, ನಾನು ನಮ್ಮಮ್ಮನ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ ಅಂತ ಹೋದಾಗ ಇವಳ ರೂಮ್ಗೆ ಒಬ್ಳು ವಯಸ್ಸಾಗಿರೋ ಮಹಿಳೆ ಕಿಟಕಿಯಿಂದ ಬರ್ತಾಳೆ. ಇವಳು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಜಾತ್ರೆಯಲ್ಲಿ ಜೈಂಟ್ ವೀಲ್ ನಲ್ಲಿ ಇವರು ಕೂತಿದ್ದಾಗ ಒಬ್ಳು ಮಹಿಳೆ ಇವರನ್ನೇ ಸ್ಮೈಲ್ ಮಾಡ್ತಾ ನೋಡ್ತಿದ್ಲಲ್ಲ ಅವಳೆ. ಈಗ ಇದ್ದಕ್ಕಿದ್ದಂಗೆ ಈ ಮಹಿಳೆ ನೋಯಿನ ಬಾಯಿಯ ಒಳಗೆ ಕೈ ಹಾಕಿ ಒಂದು ಹಲ್ಲನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಹೊರಗೆ ಇವಳ ಅಮ್ಮ ಮತ್ತೆ ಯಾಡಿದ್ರು ಕೂಡ ಇವಳ ಕೈಯಲ್ಲಿ ಕಿರ್ಚೋಕಾಗ್ತಿಲ್ಲ. ಈ ಮಹಿಳೆ ಬಾಯಿಯ ಒಳಗೆ ಕೈ ಹಾಕಿದ್ದಾಳಲ್ಲ ಅದಕ್ಕೆ. ಈಗ ಇವಳು ಒಂದು ಹಲ್ಲನ್ನ ಕಿತ್ಕೊಂಡು ಅದನ್ನ ತನ್ನ ಬಾಯಿಯ ಒಳಗೆ ಹಾಕೊಂತಾಳೆ. ನೋಯ್ ತಕ್ಷಣ ಕಿರ್ಚಾಡೋದಕ್ಕೆ ಶುರು ಮಾಡಿದಾಗ ಯಾಡ್ ಮತ್ತೆ ಅವರ ಅಮ್ಮ ಬಂದು ಆ ಮಹಿಳೆಗೆ ಶಾಪ ಹಾಕಿ ಮನೆಯಿಂದ ಹೊಡೆದು ಓಡಿಸ್ತಾರೆ. ಸೊ ಯಾಕೀಗ ರಿಟೈರ್ಡ್ ಆರ್ಮಿ ಆಫೀಸರ್ ಪಾಫನ್ನ ಮನೆಗೆ ಕರ್ಕೊಂಡು ಬಂದಾಗ ಯಾಕೆ ಅವ್ರ ಅಮ್ಮ ಹೇಳ್ತಾಳೆ ನಮ್ಮ ಮನೆಗೆ ಚುವೆ ಬಂದಿದ್ಲು ಅಂತ. ಅಂದ್ರೆ ಇವ್ರ ಅಮ್ಮಂಗೆ ಮತ್ತೆ ಪಾಫನ್ ಇಬ್ರಿಗೂ ಆ ಮಹಿಳೆ ಯಾರು ಅಂತ ಗೊತ್ತು. ಅವಳ ಹೆಸರು ಚುವಾಯ್ ಅಂತ ಕೂಡ ಗೊತ್ತಿದೆ. ಪಾಫನ್ ಬಂದು ನೋಯ್ನ ನೋಡ್ತಿದ್ದಂಗೆ ಅವ್ರಿಗೆ ಗೊತ್ತಾಯ್ತು ಇವಳನ್ನ ಯಾವುದೋ ದುಷ್ಟಶಕ್ತಿ ಪೊಸೆಸ್ ಮಾಡ್ಕೊಂಡಿದ್ದೆ ಅಂತ. ಇಲ್ಲೇನ್ ನಡೀತಿದೆ, ಈ ಚುವಾಯ್ ಯಾರು ಅಂತ ಯಾಕೆ ಕೇಳಿದಾಗ ಪಾಫನ್ ಹೇಳ್ತಾರೆ ರೀಸೆಂಟ್ ಆಗಿ ಚುವಾಯ್ ಈ ಊರಿಗೆ ಬಂದು ವಾಸವಾಗಿದ್ದಾಳೆ. ಎಲ್ಲರೂ ಮಾತಾಡ್ಕೊಂತಿರೋದೇನಂದ್ರೆ ಅವಳು ಮಾಟಗಾತಿ, ಮಾಟ ಮಂತ್ರದ ಪ್ರಯೋಗದಿಂದ ಪ್ರಾಚೀನ ದುಷ್ಟಶಕ್ತಿಗಳನ್ನ ಆಹ್ವಾನಿಸ್ತಾಳೆ. ಮತ್ತೆ ಜನರು ಅವಳ ಹತ್ರ ಹೋಗೋಕ್ಕೂ ಹೆದರುತ್ತಾಳೆ, ಅಪಶಕುನ ಅಂತ. ಇದಷ್ಟೇ ಅಲ್ಲ, ಊರಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದ್ರೂ ಅದಕ್ಕೆಲ್ಲ ಕಾರಣ ಈ ಚುವಾಯ್ ಅಂತಾನೆ ಹೇಳ್ತಾರೆ. ಸೊ ಈಗ ಪಾಫನ್ ಯಾಕ್ನ ಚುವಾಯ್ ಇರೋ ಜಾಗಕ್ಕೆ ಕರ್ಕೊಂಡು ಬಂದಾಗ ನೋಡ್ತಾನೆ ಇವಳಿರೋದು ಕಾಡಿನ ಒಳಗೆ ಬೆಟ್ಟದ ಮೇಲಿರೋ ಒಂದು ಸಣ್ಣ ಮನೆಯಲ್ಲಿ. ಇವರಿಬ್ರು ಬೆಟ್ಟ ಹತ್ಕೊಂಡು ಬರ್ತಾ ಇದ್ರೆ ಚುವಾಯ್ ಆಲ್ರೆಡಿ ತನ್ನ ಮನೆಯಲ್ಲಿ ಯಾವುದೋ ರಿಚುವಲ್ ಮಾಡ್ತಿದ್ದಾಳೆ. ಇದೆಷ್ಟು ಕೆಟ್ಟದಾಗಿದೆ ಅಂದ್ರೆ ಸ್ನೇಹಿತರೆ, ಮೂವಿ ನೋಡ್ತಿರೋ ನಮಗೆ ವಾಂತಿ ಬಂದ್ಬಿಡುತ್ತೆ. ಒಂದು ಮಡಕೆ ಒಳಗೆ ಮಾಂಸ ಎಲ್ಲ ಹಾಕಿ ಇವಳ್ದೆ ಯೂರಿನ್ ಜೊತೆ ವಾಮಿಟ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದಾಳೆ. ನಂತರ ಈ ಆಚರಣೆಯನ್ನ ಕಂಪ್ಲೀಟ್ ಮಾಡೋಕೆ ತನ್ನ ಬಾಯಿಯ ಒಳಗೆ ಹಿಡ್ಕೊಂಡು ಬಂದಿದ್ದ ನೋಯಿನ ಹಲ್ಲನ್ನ ಮಡಿಕೆ ಒಳಗೆ ಹಾಕೋಕೆ ಹೋದಾಗ ಇಲ್ಲಿಗೆ ಯಾಕೆ ಮತ್ತೆ ಪಾಫನ್ ಅವರು ಬರ್ತಾರೆ. ಆದ್ರೆ ಇವಳು ನೋಯಿನ ಹಲ್ಲನ್ನ ಮಡಿಕೆಯ ಒಳಗೆ ಹಾಕೇ ಬಿಟ್ಲು. ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಯಾಕೆ ಇವಳನ್ನ ಹಿಡ್ಕೊಂಡು ಕೇಳ್ಬೇಕಾದ್ರೆ ಇವಳು ಇಲ್ಲೇ ಇದ್ದ ಬ್ಯಾಂಬು ಕಡ್ಡಿನ ತನ್ನ ತಲೆಗೆ ಚುಚ್ಕೊಂಡು ಸಾವನ್ನಪ್ತಾಳೆ. ಏನ್ ವಿಷಯನೂ ಹೇಳೋದಿಲ್ಲ. ಪಾಫನ್ ಹೇಳ್ತಾರೆ ಈ ಚುವಾಯ್ ಕರ್ದಿರೋ ಆತ್ಮಕ್ಕೆ ಯಾರ್ದಾದ್ರೂ ದೇಹ ಬೇಕು, ಅವರನ್ನ ಪೊಸೆಸ್ ಮಾಡ್ಕೊಳ್ಳೋಕೋಸ್ಕರ ಅದು ಇಲ್ಲಿವರೆಗೂ ಚುವಾಯ್ನ ದೇಹದಲ್ಲೇ ಇತ್ತು. ಆದ್ರೆ ಈಗ ಅದಕ್ಕೆ ಹೊಸ ದೇಹ ಸಿಕ್ಕಿರೋ ಹಾಗೆ ಕಾಣ್ತಿದೆ. ಆ ದೇಹ ಬೇರೆ ಯಾರ್ದು ಅಲ್ಲ, ನೋಯ್ದು. ಯಾಕೆ ಅಂದ್ರೆ ಈ ಆತ್ಮಕ್ಕೆ ಬೇರೆ ದೇಹ ಪೊಸೆಸ್ ಮಾಡ್ಕೋಬೇಕು ಅಂದ್ರೆ ಅವರ ಹಲ್ಲು ಬೇಕು. ನೋಯಿನ ಹಲ್ಲನ್ನ ಉಪಯೋಗಿಸ್ಕೊಂಡು ಚುವಾಯ್ ಆಚರಣೆಯನ್ನ ಕಂಪ್ಲೀಟ್ ಮಾಡಿದಳೆ. ನಾನ್ ಹೇಳಿದ್ದೆಲ್ಲ ಸುಳ್ಳಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊಂತೀನಿ, ನಿಜ ಆದ್ರೆ ಕಷ್ಟ, ಅದಕ್ಕೆ ನಿನ್ ತಂಗಿ ಮೇಲೆ ಇವತ್ತು ರಾತ್ರಿ ಕಣ್ಣಿಡು ಅಂತ ಹೇಳ್ತಾರೆ. ಸೊ ಇವತ್ತು ರಾತ್ರಿ ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ, ನೋಯ್ ಪೊಸೆಸ್ಡ್ ಆಗ್ತಾಳ, ಏನ್ ಕತೆ ನೋಡೋಣ ಅಂತ. ಇದೇ ಸಮಯಕ್ಕೆ ಮತ್ತೆ ಎಲ್ಲರಿಗೂ ಪಿಸುಧ್ವನಿ ಕೇಳಿಸ್ತಿರೋದ್ರಿಂದ ಸೇನಿ ಮತ್ತೆ ಕಿಟ್ಟಿ ಪ್ರಜ್ಞೆ ತಪ್ತಾರೆ. ಯಾಕಿನ್ನೂ ಪ್ರಜ್ಞೆ ತಪ್ಪಿಲ್ಲ, ಆದ್ರೆ ನೋಯ್ ಇವನ ಹತ್ರ ಬಂದು ಮಂತ್ರ ಹೇಳೋಕೆ ಶುರು ಮಾಡಿದಾಗ ಇವನು ಕೂಡ ಪ್ರಜ್ಞೆ ತಪ್ತಾನೆ. ಅಂದ್ರೆ ಪಿಸುಧ್ವನಿಯಲ್ಲಿ ಮೊದ್ಲಿಂದಾನು ಮಂತ್ರ ಹೇಳ್ತಿರೋದು ಪೊಸೆಸ್ಡ್ ಆಗಿರೋ ನೋಯ್ ಮನೆಯಿಂದ ಹೊಡ್ತಾಳೆ. ಈಗ ಯಾಡ್ ಬಂದು ಯಾಕೆ ಮತ್ತೆ ಬೇರೆ ಎಲ್ಲರನ್ನ ಎಚ್ಚರಗೊಳಿಸೋಕೆ ಪ್ರಯತ್ನ ಪಡ್ತಿದ್ದಾಳೆ. ಇವಳು ತನ್ನ ಕೈಯನ್ನ ರಕ್ತ ಬರೋ ಹಾಗೆ ಕಚ್ಕೊಂಡಿದ್ದಾಳೆ, ಅದಕ್ಕೆ ಪ್ರಜ್ಞೆ ತಪ್ಪಿಲ್ಲ. ಸೊ ಈಗ ಇವ್ರು ಏನ್ ಮಾಡಿದ್ರು ಎಚ್ಚರಗೊಳ್ತಿಲ್ವಲ್ಲ ಅಂತ ಯಾಕ್ನ ಕೆನ್ನೆಗೆ ಜೋರಾಗಿ ಹೊಡೆದಾಗ ಇವನ್ಗೆ ಎಚ್ಚರಿಕೆ ಆಯ್ತು. ಇವನು ಕಿಟ್ಟಿ ಮತ್ತೆ ಸೇನಿಗೆ ಪ್ರಜ್ಞೆ ಬರೋ ಹಾಗೆ ಹೊಡೆದು ಮನೆಯಿಂದ ಹೊರಗೆ ಬರ್ತಾರೆ. ಇವರಪ್ಪ ಅಮ್ಮ ಕೂಡ ಹೊರಗೆ ಬರ್ತಾರೆ. ಏನಾಯ್ತು ಅಂತ. ನೋಯ್ ಪೊಸೆಸ್ಡ್ ಆಗಿದ್ದಾಳೆ ಅಂತ ಹೇಳಿದ್ರು ಇವರಪ್ಪ ಕೇಳ್ತಿಲ್ಲ. ಅದಕ್ಕೆ ನೀವು ಯಾವಾಗ್ಲೂ ಕೆಲ್ಸದಲ್ಲೇ ಇರ್ತೀರಾ, ನಮ್ಮನ್ನ ಯಾವತ್ತಾದ್ರೂ ಕೇರ್ ಮಾಡಿದ್ದೀರಾ ಅಂತೆಲ್ಲ ಹೇಳ್ತಿದ್ದಾನೆ. ಮತ್ತೆ ಕೋಪದಲ್ಲಿ ದೆವ್ವಕ್ಕೂ ಬೈತಿದ್ದಾನೆ. ತಾಕತ್ತಿದ್ರೆ ಮುಂದೆ ಬಾ, ಶೂಟ್ ಮಾಡ್ತೀನಿ, 2 ಸಲ ಸಾಯ್ತ್ಯಾ ಅಂತ. ಸೊ ನೋಯ್ನ ಹುಡ್ಕೋಕೆ ಎಲ್ಲರೂ ಒಂದೊಂದ್ ಕಡೆ ಹೊರಟಾಗ ಫಾರ್ಮ್ಗೆ ಬಂದಿದ್ದಾನೆ. ಇಲ್ಲಿ ಯಾಕ್ನ ಯಾರೋ ಕೂಗ್ತಿರೋ ಶಬ್ದ ಕೇಳಿಸ್ತಿದೆ, ಆದ್ರೆ ಯಾರು ಕಾಣ್ತಿಲ್ಲ. ಸಡನ್ ಆಗಿ ಇವನ ಮುಂದೆ ಯಾರೋ ಬರ್ತಿದ್ದಂಗೆ ಶೂಟ್ ಮಾಡ್ತಾನೆ. ಯಾರು ಬಂದಿರೋದು ಅಂದ್ರೆ ಇವನ ಅಮ್ಮ. ನಮ್ಮಮ್ಮಂಗೆ ನಾನೇ ಶೂಟ್ ಮಾಡ್ಬಿಟ್ನಲ್ಲ ಅಂತ ಅವನು ಅಳ್ಬೇಕಾದ್ರೆ ಇವ್ರಮ್ಮ ಮತ್ತೆ ಮೇಲೆದ್ದು ಶೂಟ್ ಮಾಡಿದ್ರಿಂದ ತಲೆ ಕಟ್ಟಾಗಿ ನೇತಾಡ್ತಿರುತ್ತೆ, ಅದನ್ನ ವಾಪಸ್ ಫಿಕ್ಸ್ ಮಾಡ್ಕೊಂತಳಿ. ಯಾಕೆ ಗೊತ್ತಾಯ್ತು ಇದು ನಮ್ಮಮ್ಮ ಅಲ್ಲ, ನಮ್ಮ ಅಮ್ಮನ ರೂಪದಲ್ಲಿರೋ ಆ ದುಷ್ಟ ಆತ್ಮ ಅಂತ. ಯಾಕ್ನ ಇವಳು ಓಡಿಸ್ಕೊಂಡ್ ಬರೋಕೆ ಮುಂದಾಗ್ತಾಳೆ. ಓಡ್ ಬರ್ಬೇಕಾದ್ರೆ ನೇತಾಡ್ತಿದ್ದ ತಲೆ ಕಟ್ಟಾಗಿ ಕೆಳಗೆ
ಕೆಳಗೆ ಬೀಳುತ್ತೆ. ಹೇಗೋ ಮಾಡಿ ಈ ಆತ್ಮದಿಂದ ತಪ್ಪಿಸ್ಕೊಂಡು ಫಾರ್ಮಿಂದ ಹೊರಗೆ ಬಂದಾಗ ಇಲ್ಲಿ ಇವನ ರಿಯಲ್ ಅಮ್ಮ ಇರೋದನ್ನ ನೋಡಿ ದೆವ್ವ ಅಂತ ಶೂಟ್ ಮಾಡೋಕೆ ಹೋಗ್ತಾನೆ. ಆದ್ರೆ ಸೇನಿ ಬಂದು ಇವನನ್ನ ತಡಿತಾನೆ. ಇವ್ರು ಇಲ್ಲಿದ್ರೆ ಯಾಡ್ ಮತ್ತೆ ಹಂಸ ಒಂದು ರೂಮಲ್ಲಿ ಬಚ್ಚಿಡ್ಕೊಂಡಿದ್ದಾಗ ಇವರ ರೂಮ್ನ ಬಾಗಿಲನ್ನ ನೋಯ್ ಬಡಿತಾ ಇದ್ದಾಳೆ, ನನಗೆ ಒಳಗೆ ಬರೋಕ್ ಬಿಡಿ ಅಂತ. ಯಾಡ್ಗೆ ಗೊತ್ತಾಯ್ತು ಇವಳು ಖಂಡಿತ ನೋಯ್ ಅಲ್ಲ ಅಂತ. ಡೋರ್ ತೆಗಿತಿಲ್ಲ ಅಂತ ಆ ದುಷ್ಟಶಕ್ತಿನೇ ಡೋರ್ ಪಕ್ಕದಲ್ಲಿ ಸ್ವಲ್ಪ ಓಪನ್ ಇರುತ್ತೆ, ಅಲ್ಲಿಂದ ಕೈ ಹಾಕಿ ಡೋರ್ ಓಪನ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿದೆ. ಆದ್ರೆ ಸರಿಯಾದ ಸಮಯಕ್ಕೆ ಅವ್ರ ಅಮ್ಮ ಇಲ್ಲಿಗೆ ಬಂದು ಯಾಡ್ ಮತ್ತೆ ಹಂಸನ ಕಾಪಾಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಮುಂದಿನ ದಿನ ಬೆಳಗ್ಗೆ ಪಾಫನ್ ಅವರು ಪುತ್ ಅನ್ನೋ ವ್ಯಕ್ತಿಯನ್ನ ಕರ್ಕೊಂಡ್ ಬರ್ತಾರೆ. ಇವರು ದೆವ್ವ ಭೂತಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಪುತ್ ಅವರು ಮನೆ ಸುತ್ತ ಎಲ್ಲ ಓಡಾಡಿ ಕೊನೆಗೆ ಬಾಗಿಲ ಮೇಲೆ ಒಂದು ಸಿಂಬಲ್ ಬಿಡಿಸಿ ನೋಯ್ ಹತ್ರ ಬರ್ತಾರೆ. ಮತ್ತೆ ತಮ್ಮ ಹತ್ರ ಇರೋ ಒಂದು ಪವಿತ್ರವಾದ ಕುಂಕುಮವನ್ನ ಇವಳ ಹಣೆಗೆ ಇಟ್ಟು ಇವಳ ದೇಹದಲ್ಲಿರೋ ಆತ್ಮಕ್ಕೆ ಹೊರಗೆ ಬರೋಕೆ ಹೇಳ್ತಿದ್ದಾರೆ. ಆದ್ರೆ ನೋಯ್ ಪೊಸೆಸ್ಟ್ ಆಗೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡ್ತಾ ತನ್ನ ತಾಯಿಗೆ ಹೇಳ್ತಿದ್ದಾಳೆ, ನನಗೆ ತುಂಬಾನೇ ನೋವಾಗ್ತಿದೆ, ಇವ್ರು ಕೊಡೋ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ, ನನ್ನನ್ನ ಕಾಪಾಡಿ ಅಂತ. ಇವಳು ಹೇಳ್ತಿರೋದು ನಿಜ ಅನ್ಕೊಂಡು ಇವ್ರ ಅಮ್ಮ ಇವಳ ಬಳಿ ಬಂದು ಕುತ್ಕೊಂತಾರೆ. ನಮ್ಮ ಮಗಳು ಹುಷಾರಾಗೇ ಇದ್ದಾಳೆ, ಅವಳಿಗೆ ತೊಂದರೆ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಕೋಪದಲ್ಲಿ ಇವ್ರ ಅಪ್ಪ ಕಡ್ಡಿ ತಗೊಂಡ್ ಬಂದು ಹೆದರಿಸ್ತಾ ಇದ್ದಾರೆ, ಎದ್ದು ಬಾ ಸೈಡ್ಗೆ ಅಂತ. ಹಾಗಾದ್ರೂ ಇವಳು ಬರ್ತಿಲ್ಲ. ಪುತ್ ಅವ್ರಿಗೆ ಗೊತ್ತಾಯ್ತು ಈ ದೆವ್ವ ತುಂಬಾನೇ ಚೆನ್ನಾಗಿ ಮ್ಯಾನಿಪುಲೇಟ್ ಕೂಡ ಮಾಡುತ್ತೆ ಅಂತ. ಅದಕ್ಕೆ ಎಲ್ಲರನ್ನ ಹೊರಗೆ ಬರೋಕೆ ಹೇಳ್ತಾರೆ. ಮತ್ತೆ ಹತ್ರದಲ್ಲೇ ಇರೋ ಬ್ಯಾಂಬೂ ಮರದ ಹತ್ರ ಕರ್ಕೊಂಡ್ ಬಂದು ಇದನ್ನ ಕಟ್ ಮಾಡೋಕೆ ಹೇಳ್ತಾರೆ. ಸೊ 3 ಜನ ಅಣ್ಣ ತಮ್ಮದಿರು ಸೇರಿ ಮರವನ್ನ ಕಟ್ ಮಾಡಿದಾಗ ಮಧ್ಯಭಾಗದಲ್ಲಿ ಮನುಷ್ಯರ ಬಾಡಿ ಪಾರ್ಟ್ಸ್ ಎಲ್ಲ ಇದೆ. ಪುತ್ ಹೇಳ್ತಾರೆ ಇದೆಲ್ಲ ಒಂದು ಆಚರಣೆಯ ಭಾಗ. ಆ ದುಷ್ಟಶಕ್ತಿ ಯಾರನ್ನ ಸಾಯಿಸಿದ್ಯೋ ಅವರ ದೇಹದ ಪಾರ್ಟ್ಸ್ ಇಲ್ಲಿ ತಂದಿಟ್ಟಿದೆ. ಇದು ಆ ದುಷ್ಟಶಕ್ತಿಗೆ ಇನ್ನಷ್ಟು ಶಕ್ತಿ ಕೊಡುತ್ತೆ ಅಂತ ಹೇಳ್ಬೇಕಾದ್ರೆ ನೋಯ್ ಇಲ್ಲಿಗೆ ಓಡ್ ಬರ್ತಾ ಇದ್ದಾಳೆ, ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ ಅಂತ. ಸೊ ಎಲ್ಲರೂ ಇವಳನ್ನ ಹಿಡ್ಕೊಂಡಾಗ ಪುತ್ತಮ್ಮ ಮಂತ್ರಶಕ್ತಿಯಿಂದ ಇವಳು ಪ್ರಜ್ಞೆ ತಪ್ಪು ಹಾಗೆ ಮಾಡ್ತಾರೆ. ಮತ್ತೆ ಈ ಬಾಡಿ ಪಾರ್ಟ್ಸ್ ನ ತಕ್ಷಣ ಸುಟ್ಟಾಕಿ ನೋಯ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಟ್ರೆ ಈಗ ಇವಳು ಸರಿ ಹೋಗ್ತಾಳೆ ಅಂತ. ಆದ್ರೆ ಪುತ್ ಇವರಿಗೆ ವಾರ್ನ್ ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗೋ ದಾರಿ ಅಷ್ಟು ಸುಲಭವಾಗಿರಲ್ಲ, ತುಂಬಾನೇ ಸವಾಲುಗಳಿಂದ ಕೂಡಿರುತ್ತೆ. ಹಾಗಾಗಿ ಮೈಂಡ್ ಸ್ಟ್ರಾಂಗ್ ಆಗಿರೋ ಅಂತವ್ರು ಮಾತ್ರ ದಾರಿಯಲ್ಲಿ ಸುಲಭವಾಗಿ ಸಾಗೋದಕ್ಕೆ ಸಾಧ್ಯ. ಅದಕ್ಕೆ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಯಾಕೆ ವ್ಯಾನ್ ಡ್ರೈವ್ ಮಾಡ್ಲಿ ಅಂತ ಹೇಳಿ ಕಿಟಿ, ಹಂಸ ಮತ್ತೆ ಅವರ ಅಪ್ಪ ಬಿಟ್ಟು ಬೇರೆ ಎಲ್ಲರೂ ಹಾಸ್ಪಿಟಲ್ಗೆ ಹೊರಡ್ತಾರೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾಕೆ ಪುತ್ಗೆ ಕೇಳ್ತಾನೆ, ಯಾಕೆ ಈ ಆತ್ಮ ನೋಯ್ನ ಹಿಡ್ಕೊಂಡಿದೆ, ಅವಳು ವೀಕ್ ಇದ್ದಾಳೆ ಅಂತ ಕೇಳಿದಾಗ ಇಲ್ಲ, ಕೆಲವು ನಾರ್ಮಲ್ ಆತ್ಮಗಳು ವೀಕ್ ಇರೋರ್ನ ಪೊಸೆಸ್ ಮಾಡ್ಕೊಂತವೆ, ಆದ್ರೆ ಈ ದುಷ್ಟ ಶಕ್ತಿ ಸ್ಟ್ರಾಂಗ್ ಆಗಿರೋರ್ನ ಸೆಲೆಕ್ಟ್ ಮಾಡಿದೆ. ಯಾವುದೇ ಕಾಯಿಲೆ ಗಾಯಗಳಿಲ್ದಲೇ ಇರೋ ಆತ್ಮವನ್ನ ಹುಡುಕಿ ನೋಯ್ನ ಪೊಸೆಸ್ ಮಾಡ್ಕೊಂಡಿದೆ. ಇವಳು ಮೊದಲು ಏನಾದ್ರೂ ಸಾವನ್ನ ಎದುರಿಸಿದ್ಲ ಅಂತ ಕೇಳಿದಾಗ ಹೌದು, ಇವಳು ಚಿಕ್ಕವಳಿದ್ದಾಗ ಮಲೇರಿಯಾ ಬಂದಿತ್ತು, ಆದ್ರೆ ಪವಾಡ ಅನ್ನೋ ಹಾಗೆ ಇವಳಿಗೆ ಏನು ತೊಂದರೆ ಆಗ್ಲಿಲ್ಲ. ಅದೇ ಲಾಸ್ಟ್, ಮತ್ತೆ ಇವಳು ಯಾವತ್ತು ಕಾಯಿಲೆ ಬಿದ್ದೇ ಇರ್ಲಿಲ್ಲ ಅಂತ ಹೇಳ್ತಾರೆ. ನೋಯ್ ತರ ಬಾಡಿಯನ್ನೇ ಆ ದುಷ್ಟಶಕ್ತಿ ಹುಡುಕ್ತಾ ಇತ್ತು. ಚುವೈನ ದೇಹದಲ್ಲೇ ಇದ್ಕೊಂಡು ಬೇರೆ ಬೇರೆ ಅವರನ್ನ ಪೊಸೆಸ್ ಮಾಡ್ಕೊಳ್ಳೋಕೆ ನೋಡಿದೆ. ಮೊದಲು ನಾರ್ತ್ನ ಪೊಸೆಸ್ ಮಾಡ್ಕೊಂಡಿತ್ತು, ಆದ್ರೆ ಅವಳ ದೇಹ ಅಷ್ಟು ಸ್ಟ್ರಾಂಗ್ ಇರ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಚುವೈ ಜಾತ್ರೆಯಲ್ಲಿ ನೋಯ್ನ ನೋಡಿ ಇವಳ ಬಾಡಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗಿ ಚುವೈನ ಸಾಯೋ ಹಾಗೆ ಮಾಡಿದೆ. ನಂತರ ಇವಳನ್ನ ಪೊಸೆಸ್ ಮಾಡ್ಕೊಂಡಿದೆ ಅಂತ ಪುತ್ ಹೇಳ್ತಾರೆ. ಸೊ ಹೀಗೆ ಹೋಗ್ತಾ ಆಲ್ರೆಡಿ ಕತ್ಲಾಗಿದೆ, ಜೊತೆಗೆ ಎಲ್ಲಾ ಕಡೆ ಮಂಜು ಆವರಿಸ್ಕೊಂತ ಇದೆ. ಇದೇನ್ ಸಡನ್ ಆಗಿ ಮಂಜು ಆವರಿಸ್ಕೊಂತಿದ್ಯಲ್ಲ ಅಂತ ಸೇನಿ ಹೇಳಿದಾಗ ಸುಮ್ನಿರು, ನೀನ್ ಏನ್ ನೋಡ್ತೀಯೋ ಅದರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತಾರೆ ಪಾಫನ್. ಈಗ ಪುತ್ ಪವಿತ್ರವಾದ ಬುಲೆಟ್ಸ್ ನ ಯಾಕೆ ಕೊಟ್ಟು ಇದನ್ನ ಸಂದರ್ಭ ಬಂದಾಗ ಉಪಯೋಗಿಸು, ಈಗ ದೆವ್ವಗಳ ಆಟ ಶುರು ಆಗುತ್ತೆ ಅಂತ ಹೇಳ್ತಾರೆ. ಇವ್ರು ಹೇಳ್ದಂಗೆ ಆಗುತ್ತೆ ಕೂಡ. ಯಾಕೆ ಇದ್ದಕ್ಕಿದ್ದಂಗೆ ತನ್ನ ಪಕ್ಕದಲ್ಲಿ ಕೂತಿದ್ದ ನೋಯ್ ತನ್ನ ಅಮ್ಮ ಮತ್ತೆ ಪುತ್ ಯಾರು ಕಾಣ್ತಾನೆ ಇಲ್ಲ. ಇವರೇನೋ ಕೂತಿದ್ದ ಜಾಗದಲ್ಲೇ ಕೂತಿದ್ದಾರೆ, ಇವನ್ಗೆ ಕಾಣ್ತಿಲ್ಲ ಅಷ್ಟೇ. ಇದು ಯಾಕೂ ಕೂಡ ಅರ್ಥ ಆಗಿ ಗಾಬರಿ ಆಗದರೆ ಸುಮ್ನೆ ಗಾಡಿ ಓಡಿಸ್ತಾ ಇದ್ದಾನೆ. ಹಿಂದೆ ಕೂತಿರೋ ಯಾಡ್ಗೆ ನಾರ್ತ್ ನ ಆತ್ಮ ಕಾಣಿಸ್ತಾ ಇದೆ. ಜೊತೆಗೆ ಇವಳು ವ್ಯಾನ್ ನ ಮುಂದೆ ಓಡೋಗೋ ಹಾಗೆ ಬೇರೆ ಬೇರೆ 10 ಆತ್ಮಗಳು ರೋಡಲ್ಲಿ ಇರೋದನ್ನ ನೋಡಿದ್ರು. ಯಾಕೆ ಹೆದರದಲ್ಲೇ ಈ ಆತ್ಮಗಳಿಗೇನೆ ವ್ಯಾನ್ ಇಂದ ಕೂತ್ಕೊಂಡು ಹೋಗ್ತಿದ್ದಾನೆ. ಈಗ ನಾರ್ತ್ ಸೇನಿ, ಯಾಡ್ ಮತ್ತೆ ಪಾಫನ್ ಹತ್ರ ಬರ್ತಾ ಇದ್ದಾಳೆ. ಯಾಕೆ ಮುಂದೆ ರೋಡಲ್ಲಿ ಇವನ ಫ್ಯಾಮಿಲಿ ಅವರೆಲ್ಲ ನಿಂತ್ಕೊಂಡಿರೋ ತರ ಕಾಣ್ತಿದೆ. ಅದಕ್ಕೆ ಇದೇ ಸರಿಯಾದ ಸಮಯ, ಆ ಪವಿತ್ರವಾದ ಬುಲೆಟ್ಸ್ ನ ಶೂಟ್ ಮಾಡ್ಬೇಕು ಅಂತ ಮುಂದೆ ತನ್ನ ಫ್ಯಾಮಿಲಿ ನಿಂತಿರೋ ಕಡೆ ಫೈರ್ ಮಾಡ್ತಾನೆ. ಆಗ ಇವರೆಲ್ಲರೂ ಮಾಯ ಆಗ್ತಾರೆ. ಹಿಂದೆ ವ್ಯಾನ್ ಅಲ್ಲಿ ಇದ್ದ ನಾರ್ತ್ ನ ಆತ್ಮ ಕೂಡ ಮಾಯ ಆಯ್ತು. ಏನೇ ಮಾಡಿದ್ರು ಯಾಕನ ತಡೆಯೋಕೆ ಆಗ್ತಿಲ್ವಲ್ಲ ಅಂತ ಈಗ ನೋಯ್ ಪೊಸೆಸ್ಡ್ ಆಗಿ ಮಂತ್ರವನ್ನ ಹೇಳೋಕೆ ಶುರು ಮಾಡ್ತಾಳೆ. ಯಾಕೆ ಪ್ರಜ್ಞೆ ತಪ್ತಾ ಇದ್ದಾನೆ. ಪುತ್ತವರು ಕುಂಕುಮ ತಗೊಂಡು ಹಣೆಗೆ ಇಡೋಕೆ ಹೋದಾಗ ಇವರ ಬೆರಳನ್ನೇ ಕಚ್ಚಿ ಕಿತ್ತಾಕ್ತಾಳೆ. ನಂತರ ಸ್ಟೇರಿಂಗ್ ನ ಟರ್ನ್ ಮಾಡಿ ವ್ಯಾನ್ ಮರಕ್ಕೆ ಗುದ್ದೋ ಹಾಗೆ ಮಾಡ್ತಾಳೆ. ಮರದ ರೆಂಬೆ ಕೊಂಬೆ ಎಲ್ಲ ವ್ಯಾನ್ ಒಳಗೆ ನುಗ್ಗಿ ಪುತ್ತವರ ಮುಖ ಜಜ್ಜೋಗಿದೆ. ಬೇರೆಯವರೆಲ್ಲ ಪ್ರಜ್ಞೆ ತಪ್ಪಿದ್ದಾರೆ.
ಸೊ ಈಗ ಯಾಕೆ ಎಚ್ಚರಗೊಂಡು ವ್ಯಾನ್ ಇಂದ ಹೊರಗೆ ಬಂದಾಗ ನೋಡ್ತಾನೆ ನೋಯ್ ಎಲ್ಲರನ್ನ ರೋಡಲ್ಲಿ ಮಲಗಿಸಿದಾಳೆ, ಜೊತೆಗೆ ಆ ಪವಿತ್ರವಾದ ಬುಲೆಟ್ಸ್ ಇರೋ ಗನ್ ಕೂಡ ಇವಳೆ ಹಿಡ್ಕೊಂಡಿದ್ದಾಳೆ. ನಾನು ನೋಯ್ ಒಬ್ಳನ್ನ ಪೊಸೆಸ್ ಮಾಡ್ಕೊಂಡು ಹೋಗ್ತಿದ್ದೆ, ಆದ್ರೆ ನಿನ್ ಫ್ಯಾಮಿಲಿಗೆ ಕೈ ಕಡಿತಿತ್ತು ಅನ್ಸುತ್ತೆ, ನನ್ ಕೆಲ್ಸದಲ್ಲಿ ಅಡ್ಡ ಬಂದಿದ್ದಾರೆ, ಅದಕ್ಕೆ ಈಗ ಎಲ್ಲರನ್ನ ಸಾಯಿಸ್ತೀನಿ ಅಂತ ಹೇಳಿ ಈಗ ತಾನೇ ಎಚ್ಚರಗೊಳ್ತಿದ್ದ ಪಾಫನ್ಗೆ ಶೂಟ್ ಮಾಡಿ ಸಾಯಿಸ್ತಾಳೆ. ನಂತರ ಇನ್ಯಾರನ್ನ ಸಾಯಿಸ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಯಾಡ್ಗೆ ಪ್ರಜ್ಞೆ ಬಂದಾಗ ಇವಳನ್ನೇ ಕೊಲ್ಲೋಕೆ ನೋಡ್ತಾಳೆ. ಆದ್ರೆ ಯಾಕೆ ಅವಳನ್ನ ಬಿಟ್ಟು ನನಗೆ ಶೂಟ್ ಮಾಡು ಅಂತ ಹೇಳಿದಾಗ ಆಯ್ತು ನೀನ್ ಇಚ್ಛೆಯಂತೆ ಆಗ್ಲಿ ಅಂತ ಶೂಟ್ ಮಾಡೋಕೆ ಹೋಗ್ತಾಳೆ. ಯಾಕೆ ಯಾಡ್ಗೆ ಸನ್ನೆ ಮಾಡಿ ತೋರಿಸ್ತಾನೆ ಪುತ್ತರ ವಾಕಿಂಗ್ ಸ್ಟಿಕ್ ಕೊಡು ಅಂತ, ಯಾಕಂದ್ರೆ ಆ ವಾಕಿಂಗ್ ಸ್ಟಿಕ್ ಅಲ್ಲಿ ಚಾಕು ಇದೆ. ನೋಯ್ ಶೂಟ್ ಮಾಡ್ತಾಳೆ, ಆದ್ರೆ ಯಾಕೆ ಬುಲೆಟ್ ಇಂದ ತಪ್ಪಿಸ್ಕೊಂಡ್ ಬಂದಿವಳನ್ನ ಹಿಡ್ಕೊಂತಾನೆ. ಯಾಡ್ ವಾಕಿಂಗ್ ಸ್ಟಿಕ್ ನ ಬಿಸಾಕ್ತಿದ್ದಂಗೆ ಚಾಕುವನ್ನೇ ಅವಳ ಕೈಗೆ ಹಾಕ್ತಾನೆ. ನಿನಗೆ ಪರ್ಫೆಕ್ಟ್ ಆಗಿರೋ ಸ್ಟ್ರಾಂಗ್ ಬಾಡಿ ಬೇಕಲ್ವಾ ಅಂತ. ಇವಳಿಗೆ ಗಾಯ ಆಗ್ತಿದ್ದಂಗೆ ಆ ದುಷ್ಟಶಕ್ತಿ ಇವಳ ದೇಹದಿಂದ ಹೊರಗೆ ಬರುತ್ತೆ. ಅದಕ್ಕೆ ತಕ್ಷಣ ಶೂಟ್ ಮಾಡಿ ನಾಶ ಮಾಡ್ತಾನೆ. ಯಾಕೆ ನೋಯ್ನ ಕೈಗೆ ಚಾಕು ಚುಚ್ಕೊಂಡಿರೋದ್ರಿಂದ ಬೇರೆಯವರು ಕೂಡ ಪ್ರಜ್ಞೆ ತಪ್ಪಿರೋದ್ರಿಂದ ಎಲ್ಲರನ್ನ ಯಾಕೆ ಮತ್ತೆ ಯಾಡ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಎಲ್ಲರೂ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗ್ತಿದ್ದಾರೆ, ನೋಯ್ ಕೂಡ ಸರಿ ಹೋಗ್ತಿದ್ದಾಳೆ. ಯಾಕೆ ನಮ್ ಕಡೆಯಿಂದ ಪಾಫನ್ ಮತ್ತೆ ಪುತ್ತವರು ತಮ್ಮ ಪ್ರಾಣ ಕಳ್ಕೊಂಡ್ರಲ್ಲ ಅಂತ ಬೇಜಾರಾಗಿದ್ದಾನೆ. ಸೊ ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ಳೋವಾಗ್ಲೇ ಇವತ್ತು ರಾತ್ರಿ ಮತ್ತೆ ನೋಯ್ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಸೇಮ್ ನಾರ್ತ್ಗೆ ಆಗಿದ್ದ ತರ ಹೊಟ್ಟೆ ಗಂಟ್ಲು ಮುಖ ಎಲ್ಲ ಊದ್ಕೊಂಡು ಎಲ್ಲಾ ಕಡೆಯಿಂದ ರಕ್ತ ಬಂದು ಸಾವನ್ನಪ್ತಾಳೆ. ಯಾಡ್ಗೆ ಗಾಬರಿಯಾಗಿ ಕಿಟಕಿ ಹತ್ರ ನಿಂತ್ಕೊಂಡಿದ್ದಾಗ ಹೊರಗೆ ಆ ದುಷ್ಟ ಶಕ್ತಿ ಇಲ್ಲಿಂದ ಹೋಗ್ತಿರೋದನ್ನ ನೋಡ್ತಾಳೆ. ಅಂದ್ರೆ ಯಾಕೆ ಶೂಟ್ ಮಾಡಿದಾಗ ಇದು ನಾಶ ಆಗಿರಲ್ಲ, ಈ ದುಷ್ಟಶಕ್ತಿ ಒಂದು ಸಲ ಒಬ್ರು ದೇಹವನ್ನ ಹಿಡ್ಕೊಂತು ಅಂದ್ರೆ ಆ ದೇಹವನ್ನ ಸಾಯಿಸಿನೇ ನೆಕ್ಸ್ಟ್ ಬೇರೆ ದೇಹಕ್ಕೆ ಹೋಗೋದು. ಈಗ ಇವಳನ್ನ ಸಾಯಿಸಿದೆ, ನೆಕ್ಸ್ಟ್ ಯಾರನ್ನ ಹುಡ್ಕೊಂಡು ಹೋಯ್ತೋ ಗೊತ್ತಿಲ್ಲ. ಮುಂದಿನ ದಿನ ನೋಯ್ನ ಅಂತ್ಯ ಸಂಸ್ಕಾರ ಮುಗಿಸಿ ಎಲ್ಲರೂ ದುಃಖದಲ್ಲಿ ಇದ್ದಾಗ ಯಾಕೆ ಮತ್ತೆ ಆ ಮರದ ಹತ್ರ ಬರ್ತಾನೆ. ಇಲ್ಲೇ ಆ ದುಷ್ಟ ಶಕ್ತಿ ವಾಸವಾಗಿರೋದು. ಮರದ ಹತ್ರ ಒಂದು ಸಣ್ಣ ಮನೆಯ ರೀತಿ, ಅಂದ್ರೆ ದೇವ್ರ ಮನೆ ತರ ಕಟ್ಟಿದ್ದಾರೆ, ಆದ್ರೆ ದೇವರಲ್ಲ ದೆವ್ವ ಇಲ್ಲಿ ಇರೋದು. ಅದಕ್ಕೆ ಇದನ್ನ ಹೊಡೆದಾಕಿ ಬೆಂಕಿ ಹಚ್ಚಿ ಹೇಳ್ತಾನೆ ಇದೆಲ್ಲ ಇಲ್ಲಿಗೆ ಮುಗಿಯಲ್ಲ ಅಂತ. ನಂತರ ಇವನ ಕಣ್ಣನ್ನ ತೋರಿಸ್ತಾರೆ. ಇವನ ಕಣ್ಣಲ್ಲಿ ನಮ್ಗೆ ಇವನ ಮುಂದೆ ಆ ದುಷ್ಟ ಶಕ್ತಿ ನಿಂತಿರೋದು ಕಾಣುತ್ತೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸೆಕೆಂಡ್ ಪಾರ್ಟ್ ಕೂಡ ಈ ವರ್ಷ ರಿಲೀಸ್ ಆಗ್ತಿದೆ ಸ್ನೇಹಿತರೆ, ಹಾಗಾಗಿ ಆ ಮೂವಿ OTT ಅಲ್ಲಿ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.